ಸ್ನೇಹಿತರೆ ನಮಸ್ಕಾರ. ನೋಡಿ, ತಮಿಳ್ನಾಡಲ್ಲಿ ಟಿ ವಿ ಕೆ ಪಕ್ಷ ಬಂತು. ಆ ಪಕ್ಷ ಬಂದದ್ದಕ್ಕೆ ಕರ್ನಾಟಕನ ಮತ್ತು ತಮಿಳ್ನಾಡು ಹೋಲಿಕೆ ಮಾಡ್ತಾ ಇದ್ದಾರೆ. ಅದು ಈ ಜನದ ಮೇಲೆ ಸಾಧ್ಯನೇ ಇಲ್ಲ. ಕರ್ನಾಟಕ ಜನನೇ ಬೇರೆ, ತಮಿಳ್ನಾಡು ಜನನೇ ಬೇರೆ. ಅಲ್ಲಿ ಭಾಷೆಗೋಸ್ಕರ, ನಾಡಿಗೋಸ್ಕರ ಅಲ್ಲಿ ಒಗ್ಗಟ್ಟಾಗ್ತಾರೆ. ಒಂದು ಪಕ್ಷಕ್ಕೋಸ್ಕರ ಒಗ್ಗಟ್ಟಾಗ್ತಾರೆ. ಈ ಪಕ್ಷ ಕೆಲಸ ಮಾಡಲಿಲ್ಲ ಅಂದರೆ ಮುಂದಿನ ಸರಿ ಬೇರೆ ಪಕ್ಷ ಆಯ್ಕೆ ಮಾಡ್ಕೊತಾರೆ. ಆ ಕೆಪಾಸಿಟಿ ಇರೋದು ತಮಿಳ್ನಾಡವ್ರಿಗೆ ಮಾತ್ರ, ಕರ್ನಾಟಕದವ್ರಿಗೆ ಇಲ್ಲ, ಕನ್ನಡಿಗರಿಗಿಲ್ಲ. ಯಾಕೆ ಅಂದರೆ ಒಂದು ವಿಡಿಯೋ ತೋರಿಸ್ತೀನಿ, ಅದನ್ನು ನೋಡಿ ದಯವಿಟ್ಟು. ಯಾಕಂದರೆ ಕರ್ನಾಟಕದಲ್ಲಿ ಯಾರೇ ಮುಖ್ಯಮಂತ್ರಿ ಆಗಲಿ, ಯಾರೇ ಮಿನಿಸ್ಟ್ರುಗಳಾಗಲಿ, ತಮಿಳ್ನಾಡವರು ಕರ್ನಾಟಕದಲ್ಲಿ ಬಂದು ಜೀವನ ಕಟ್ಕೊಂಡಿದ್ದಾರೆ. ಕರ್ನಾಟಕದಲ್ಲೂ ವೋಟರ್ ಐಡಿ ಇದೆ, ತಮಿಳ್ನಾಡಲ್ಲೂ ವೋಟರ್ ಐಡಿ ಇದೆ. ಇಲ್ಲೂ ರೇಷನ್ ಕಾರ್ಡ್ ಇದೆ, ಅಲ್ಲೂ ರೇಷನ್ ಕಾರ್ಡ್ ಇದೆ. ಇಲ್ಲೂ ನಮ್ಮ ಸರ್ಕಾರದವರು ಸ್ವಂತ ಮನೆ ಕೊಟ್ಟವ್ರೆ, ಅಲ್ಲಿ ಕೂಡ ತಮಿಳ್ನಾಡಲ್ಲಿ ಸ್ವಂತ ಮನೆ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ನಮ್ಮ ಮಾರ್ಕೆಟು, ಸಿಟಿ ಎಂಬ ದೊಡ್ಡ ಮಾರ್ಕೆಟಲ್ಲಿ ಇವತ್ತು ಅವ್ರದೇ ಸಿಟಿ ಮಾರ್ಕೆಟು, ನಮ್ದಂತೂ ಅಲ್ವೇ ಅಲ್ಲ. ನೋಡಿ ಇವಾಗ ಮುಂದಗಡೆ. ಸ್ನೇಹಿತರೆ ನಮಸ್ಕಾರ. ನೋಡಿ, ಇದು ಬೆಂಗಳೂರು ಕೃಷ್ಣರಾಜೇಂದ್ರ ಮಾರುಕಟ್ಟೆ, ನಮ್ಮ ಅದ್ಭುತವಾದ ಒಂದು ಮಾರುಕಟ್ಟೆಯಲ್ಲಿ. ಇಲ್ಲಿ ನೋಡಿ, ಇವರೆಲ್ಲ ತಮಿಳ್ನಾಡವರು, ಇವರೆಲ್ಲ ತಮಿಳ್ನಾಡು ವ್ಯಾಪಾರಿಗಳು. ಇದು ಓಡಾಡುವ ರಸ್ತೆಯಲ್ಲಿ, ಇದು ವ್ಯಾಪಾರ ಮಾಡುವ ರಸ್ತೆ ಅಲ್ಲ, ಓಡಾಡುವ ರಸ್ತೆ. ಆದರೂ ಕೂಡ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಅವರು ಜೀವನ ಕಟ್ಕೊಂಡಿದ್ದಾರೆ. ತಮಿಳ್ನಾಡವರು ಇಲ್ಲಿ ಬಂದು ಜೀವನ ಕಟ್ಕೊಂಡಿದ್ದಾರೆ. ನೋಡಿ, ಇಲ್ಲಿ ಚುನಾವಣೆ ದಿನ, ತಮಿಳುನಾಡಿನ ಚುನಾವಣೆ ದಿನ ಯಾರೂ ಇರಲಿಲ್ಲ. ಇಲ್ಲಿ ಒಂದು 2 ದಿನ ಒಬ್ಬರು ಇರಲಿಲ್ಲ. ಎಲ್ಲರೂ ಕರೆಕ್ಟಾಗಿ ನೋಡಿ ಓಟ್ ಹಾಕಕ್ಕೆ ಹೋಗಿದ್ದಾರೆ. ಓಟ್ ಹಾಕಿ ಆರಾಮಾಗಿ ಬಂದಿದ್ದಾರೆ. ಅಲ್ಲಿ ಯಾರಾದರೂ ಮುಖ್ಯಮಂತ್ರಿ ಆಗಲಿ, ಅವ್ರಿಗೇನು ತೊಂದರೆ ಇಲ್ಲ. ಅಲ್ಲಿ ಯಾರಾದರೂ ಆಗಲಿ ಮುಖ್ಯಮಂತ್ರಿ, ಇವ್ರು ಯಾರು ಇಷ್ಟ ಬೇಕೋ ಅವ್ರು ಆಯ್ಕೆ ಮಾಡ್ಕೊಂಡು ಬಂದಿರ್ತಾರೆ. ಆದರೆ ಕರ್ನಾಟಕದಲ್ಲಿ ಯಾರೇ ಮುಖ್ಯಮಂತ್ರಿ ಆದರೂ ಕೂಡ ಇವರಿಗೆ ಅನುಕೂಲ ಇದೆ, ಅನಾನುಕೂಲ ಅಂತೂ ಇಲ್ಲವೇ ಇಲ್ಲ. ಯಾವುದೇ ರೀತಿ ಅನಾನುಕೂಲ ಇಲ್ಲ ನಮ್ಮ ಕರ್ನಾಟಕದಲ್ಲಿ. ಹೊರ ರಾಜ್ಯದವರಿಗೆ ಎಲ್ಲ ಅನುಕೂಲ ಇದೆ. ಇಲ್ಲಿ ನಾವು ಕರ್ನಾಟಕದಲ್ಲಿ ಅವನು ಹಂಗಂದ, ಇವನು ಹಿಂಗಂದ, ಅವನು ಸಮಾಧಿ ಬಗ್ಗೆ ಮಾತಾಡ್ದ, ಇವನು ಅವನ ಬಗ್ಗೆ ಮಾತಾಡ್ದ, ಬರೀ ಇಂಥವೇ ನಮ್ಮ ಕರ್ನಾಟಕದಲ್ಲಿ. ಆದರೆ ನಮ್ಮ ಕರ್ನಾಟಕದವರಿಗೆ ಅನುಕೂಲ ಇದೆಯಾ, ಅನಾನುಕೂಲ ಇದೆಯಾ, ಯಾರೂ ತಲೆ ಕೆಡಿಸ್ಕೊಂತ ಇಲ್ಲ. ಒಬ್ಬ ಏನು ಹೋರಾಟ ಮಾಡ್ತಾನೋ ಅದರಿಂದ ಜೈ ಅಂತ ಹೋಯ್ತವೆ. ಆದರೆ 1 ರೂಪಾಯಿ ಯಾರಿಗೂ ಪ್ರಯೋಜನ ಇಲ್ಲ, 1 ಕಾಸಿನ ಪ್ರಯೋಜನ ಇಲ್ಲ ಯಾರಿಗೂ. ಸುಮ್ಮನೆ ಹೋಗೋದು ಜೈ ಅನ್ನೋದು. ನಾವು ಕರ್ನಾಟಕದವರಿಗೆ ಓಟ್ ಹಾಕಿರ್ತೀವಿ, ಕನ್ನಡಿಗರಿಗೆ ಓಟ್ ಹಾಕಿರ್ತೀವಿ. ಆದರೆ ನಮಗೇನು ಪ್ರಯೋಜನ ಇಲ್ಲ. ಆಂಧ್ರದವರು ಇದ್ದಾರೆ ಕರ್ನಾಟಕದಲ್ಲಿ, ತಮಿಳ್ನಾಡವ್ರು ಇದ್ದಾರೆ, ಕೇರಳದವ್ರು ಇದ್ದಾರೆ, ಉತ್ತರ ಭಾರತದವ್ರು ಇದ್ದಾರೆ. ಎಲ್ಲರೂ ಭಾಳ ಅದ್ಭುತವಾಗಿದ್ದಾರೆ. ಆದರೆ ಇಲ್ಲಿ ದಿನಾ ಬೆಳಗ್ಗೆ ಎದ್ದರೆ ಇವ್ರಿಗೆ ಬೈಯೋದು, ಅವ್ರಿಗೆ ಬೈಯೋದು. ಅವ್ರು ಯಾಕೆ 2.5 ಎಕರೆ ಕೊಟ್ಟರು, ಇವ್ರಿಗೆ ಯಾಕೆ 2.5 ಎಕರೆ ಕೊಟ್ಟರು, ಬರೀ ಇಂಥವೇ ನಮ್ಮ ಕರ್ನಾಟಕದಲ್ಲಿ. ಕೆಲ್ಸಕ್ಕೆ ಬಾರದ ವಿಚಾರ ಎತ್ಕೊಂಡು ಹೋರಾಟ ಮಾಡೋಂಥ ಅವಿವೇಕಿಗಳು ಜಾಸ್ತಿ ನಮ್ಮ ಕರ್ನಾಟಕದಲ್ಲಿ. ಬರೀ ಕೆಲ್ಸಕ್ಕೆ ಬರೋದು ಎತ್ತೋದು, ಹೋರಾಟ ಮಾಡೋದು, ಅದ್ರಲ್ಲಿ ಫೇಮಸ್ ಆಗೋದು, ಆಮೇಲೆ ಹೋಗಿ ಎಲ್ಲರೂ ಮೂಲೆ 4 ಜನ ಕುಂತ್ಕೊಂಡ್ಬಿಡೋದು ಅಷ್ಟೇ. ಅವರಿಗೆ ಒಂದು 120 ಜನ ಅಭಿಮಾನಿ ಉಳ್ಕೊಳ್ತಾರೆ. ಬರೀ ಕೆಲ್ಸಕ್ಕೆ ಬರದ ವಿಚಾರ ಹೇಳೋದು, ಫೇಮಸ್ ಆಗೋದು, ಕೆಲ್ಸಕ್ಕೆ ಬರದ ವಿಚಾರ ಹೇಳೋದು, ಫೇಮಸ್ ಆಗೋದು. ಎಲ್ಲರೂ ನಾಯಕರೇ ಇಲ್ಲಿ ಕರ್ನಾಟಕದಲ್ಲಿ. ಎಲ್ಲರೂ ನಾಯಕರಾಗಿ ಒಳ್ಳೇದು ಮಾಡಿ, ಕರ್ನಾಟಕಕ್ಕೆ ಒಳ್ಳೇದು ಮಾಡಿ, ಕನ್ನಡಿಗರಿಗೆ ಒಳ್ಳೇದು ಮಾಡಿ, ಕನ್ನಡ ಭಾಷೆಗೆ ಒಳ್ಳೇದು ಮಾಡಿ. ಆದರೆ ಇಲ್ಲೇ ತಿಂದು, ಇಲ್ಲೇ ಬೆಳೆದು, ಇಲ್ಲೇ ಹುಟ್ಟಿ, ಆದರೆ ಮಣ್ಣು ತಿನ್ನೋ ಕೆಲಸ ಮಾಡೋದು ನಮ್ಮ ಕರ್ನಾಟಕದಲ್ಲಿ. ಕಚಡ ಕಂತ್ರಿ ಬೋಳಿ ಮಕ್ಕಳಿರೋದು ನಮ್ಮ ಕರ್ನಾಟಕದಲ್ಲೇ. ಇನ್ನು ಕೆಟ್ಟದಾಗ ಬೈಬೇಕನ್ಸುತ್ತೆ. ಇಲ್ಲೇ ಉಣ್ತಾರೆ, ಇಲ್ಲೇ ತಿಂತಾರೆ, ಎಲ್ಲ ಇಲ್ಲೇ ಫೇಮಸ್ ಆಗ್ತಾರೆ. ಆದರೆ ಇಲ್ಲೇ ತಂದಿಡ್ತಾರೆ, ಇಲ್ಲೇ ಬೆಂಕಿ ಹಚ್ಚೋ ಕೆಲಸ ಮಾಡ್ತಾರೆ. ಬರೀ ನಾವು ಬೇರೆಯವ್ರ ಜೊತೆಗೆ ಕಿತ್ತಾಡ್ತಾ ಇಲ್ಲ, ಕನ್ನಡದವರು ಕಿತ್ತಾರೆ. ಇವನೊಬ್ಬ ಯಾವನು ಹೆಸರಿಟ್ಕೊಂಡು ಏನೇನೋ ಹೆಸರಿಟ್ಕೊಂಡು ಬರ್ತಾವೆ, ಎಲ್ಲೆಲ್ಲಿಂದನೇ ಬರ್ತಾವೆ. ಇಲ್ಲಿ ಫೇಮಸ್ ಆಗ್ಬಿಡ್ತಾರೆ. ಯಾವ್ದಾದ್ರು ಒಂದು ಕಿತಾಪತಿ ತರ್ತಾರೆ, ಅದರಲ್ಲೂ ಒಂದು ಅವನಿಗೆ ಜೈ ಅಂತಾರೆ. ಇನ್ನೊಬ್ಬ ಯಾವನ ಬರ್ತಾನೆ, ಅವನು ಏನಾರು ಒಂದು ಕಿತಾಪತಿ ಮಾಡ್ತಾನೆ, ಅವನಿಗೂ ಜೈ ಅಂತಾರೆ. ಅಂದರೆ ನಮ್ಮ ಕರ್ನಾಟಕದವ್ರಿಗೆ ಯಾವುದೇ ಒಂದು ಸಿಸ್ಟಮೆಟಿಕ್ ಇಲ್ಲ, ಯಾವುದೇ ಒಂದು ಗಡತ್ತಾಗಿ ನಿರ್ಧಾರ ಇಲ್ಲ. ಒಟ್ಟಿನ್ನೊಬ್ಬ ನಾಳೆ ಯಾವನು ಬರ್ತಾನೆ, ಅವನೇನಾರು ಒಂದು ಹೊಸತಿ ತಗೊಂಬರ್ತಾನೆ, ಹಳೇದು ಮುಗ್ದು ಹೋಗಿರೋದು ಒಂದು 20-30 ವರ್ಷದಿಂದಗಡೆ ಯಾವ್ದಾರ ಒಂದು ತಗೊಂಬಂದು ಇಟ್ಬಿಡ್ತಾನೆ, ಅದಕ್ಕೂ ಜೈ. ಹೌದು. ಅಂದರೆ ಅಲ್ಲಿವರೆಗೂ ಇವ್ರ ತಲೆಯಲ್ಲಿ ಸಗಣಿ ತುಂಬಿರುತ್ತೆ, ಕಾರ್ಪೊರೇಷನ್ದು ಕಸ ತುಂಬಿರುತ್ತೆ. ನೋಡಿ ತಮಿಳ್ನಾಡವರು ಎಷ್ಟು ಅದ್ಭುತವಾಗಿ ವ್ಯಾಪಾರ ಮಾಡ್ತಾ ಇದ್ದಾರೆ. ಯಾರಪ್ಪನ ಜಾಗ ಇದು? ಓಡಾಡುವ ರಸ್ತೆಯಲ್ಲಿ ಕರ್ನಾಟಕದಲ್ಲಿ, ಅದು ಬೆಂಗಳೂರಲ್ಲಿ ಇಷ್ಟು ಅದ್ಭುತವಾಗಿ ಹೊರ ರಾಜ್ಯದವರು ಜೀವನ ಮಾಡ್ತಾ ಇದ್ದಾರೆ. ನೋಡಿದ್ರಲ್ಲ ಯಾವ ರೀತಿ ಆರಾಮಾಗಿ ಅಲ್ಲಿ ತಮಿಳ್ನಾಡಲ್ಲಿ ಹೋಗಿ ಓಟ್ ಹಾಕಿ ಬಂದು ಆರಾಮಾಗಿ ಇಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಅಲ್ಲಿ ಯಾರಾದರೂ ಮುಖ್ಯಮಂತ್ರಿ ಆಗಲಿ, ಯಾರಾದರೂ ಮಿನಿಸ್ಟರ್ ಆಗಲಿ, ಯಾವ ಮಿನಿಸ್ಟರ್ ಆಗಲಿ ತಲೆ ಕೆಡಿಸ್ಕೊಳ್ಳಲ್ಲ. ನಮ್ಮ ಕರ್ನಾಟಕ ಸರ್ಕಾರ ಅವ್ರಿಗೆ ಜಾಗ ಕೊಡ್ತಾ ಇದೆ. ನಮ್ಮ ಕರ್ನಾಟಕದಲ್ಲಿ
ಅದು ಬೆಂಗಳೂರೆಂಬ ರಾಜಧಾನಿಯಲ್ಲಿ ನಮ್ಮ ಕನ್ನಡಿಗರು, ನಮ್ಮ ಕರ್ನಾಟಕದವರು, ನಾವು ಓಟ್ ಹಾಕಿ ಗೆಲ್ಸಿರ್ತಕ್ಕಂಥ ರಾಜಕೀಯ ನಾಯಕರು ಅವ್ರಿಗೆ ಸವಲತ್ತುಗಳನ್ನು ಕೊಡ್ತಾರೆ. ಆದರೆ ಕನ್ನಡಿಗರಿಗೆ ಏನಿಲ್ಲ. ನಾವು ಕನ್ನಡಿಗರೇ ಕಿತ್ತಾಡ್ಕೊಂಡಿರ್ತೀವಿ ಹೊರತು ನಾವು ಯಾವತ್ತಿದ್ರೂ ಕೂಡ ಕನ್ನಡಿಗರಿಗೋಸ್ಕರ, ಕರ್ನಾಟಕಕ್ಕೋಸ್ಕರ ಯಾವುದೇ ಪಕ್ಷನ ಅಧಿಕಾರಕ್ಕೆ ಕರ್ನಾಟಕದಲ್ಲಿ ತರಲ್ಲ. ಕನ್ನಡಿಗರಿಗೋಸ್ಕರ ಪಕ್ಷ ಇಲ್ಲ, ಕರ್ನಾಟಕಕ್ಕೋಸ್ಕರ ಯಾವುದು ಪಕ್ಷ ಇಲ್ಲ. ಇವತ್ತು ಪಕ್ಷ ಇದ್ರೂ ಕೂಡ ಕನ್ನಡಿಗರು ಆಯ್ಕೆ ಮಾಡ್ಕೊಳ್ಳಲ್ಲ. ಯಾಕಂದ್ರೆ ಇದು ಕನ್ನಡಿಗರು ಸ್ವಾಭಿಮಾನಿಗಳು. ಅದಕ್ಕೋಸ್ಕರನೇ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉಳಿಸುವಂಥ ಪಕ್ಷ, ಕನ್ನಡ ಭಾಷೆ ಉಳಿಸುವಂಥ ಪಕ್ಷನ ನಾವು ಕರ್ನಾಟಕದಲ್ಲಿ ಆಯ್ಕೆ ಮಾಡಿಕೊಳ್ಳೋದಿಲ್ಲ. ಯಾಕಂದ್ರೆ ಸ್ವಾಭಿಮಾನಿಗಳು ಅಲ್ಲದೇ ಇದ್ರೂ ಕೂಡ ಕನ್ನಡಿಗರು ಸ್ವಾಭಿಮಾನಿಗಳು. ನಾವೇ ಕಿತ್ತಾಡೋದು. ಇವತ್ತೊಬ್ಬ ಬರ್ತಾನೆ, ಯಾವುದೋ ಒಂದು ಸುದ್ದಿ ತೆಗಿತಾನೆ, ಇನ್ನೊಬ್ಬ ಬರ್ತಾನೆ, ಇನ್ಯಾವುದೋ ಒಂದು ಸುದ್ದಿ ತೆಗಿತಾನೆ. ಚಾನ್ಸೇ ಇಲ್ಲ. ಮುಂದಿನ ಎಪಿಸೋಡಲ್ಲಿ ಭಾಳ ಅದ್ಭುತವಾಗಿ ಒಂದು ವಿಚಾರ ಇದ್ರ ಬಗ್ಗೆನೇ ಭಾಳ ಒಂದು ಅದ್ಭುತವಾಗಿರುತ್ತೆ. ನೋಡಿ ಸ್ನೇಹಿತರೆ, ನಮಸ್ಕಾರ.